ಹಲೋ ಮಕ್ಕಳೇ, ನಿಮ್ಮೆಲ್ಲರಿಗೂ ವೆರಾಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕನ್ನಡ ವರ್ಣಮಾಲೆ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊತಿದ್ದೀವಿ. ಇದು ಎಲ್ಲ ಥರದ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಇರುವ ವಿದ್ಯಾರ್ಥಿಗಳಿಗೆ ಹಾಗೂ ಫಸ್ಟ್ ಪಿ ಯು, ಸೆಕೆಂಡ್ ಪಿ ಯು ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ ಪ್ರತಿಯೊಬ್ಬರಿಗೂ ಸಹ ಇದು ಅನ್ವಯ ಆಗುತ್ತೆ. ಆ್ಯಂಡ್ ಕೊನೆಯಲ್ಲಿ ನಾವು 10th ಎಕ್ಸಾಮಿಗೆ ಯಾವ ರೀತಿ ಕ್ವಶನ್ ಬರ್ಬೋದು ಅನ್ನೋದು ಕೂಡ ಹೇಳ್ತೀನಿ. ಕನ್ನಡ ವರ್ಣಮಾಲೆ ಅಂದ್ರೇನು? ವ್ಯವಸ್ಥಿತವಾಗಿ ಜೋಡಿಸಿದ ಅಕ್ಷರಮಾಲೆಯ ಗುಂಪನ್ನು ವರ್ಣಮಾಲೆ ಅಂತ ಕರೀತಾರೆ. ಯಾವುದೇ ಒಂದು ಭಾಷೆ ತಗೊಂಡ್ರು ಅದಕ್ಕೆ ವರ್ಣಮಾಲೆ ಅನ್ನೋದು ತುಂಬ ಮುಖ್ಯ. ಅದರಲ್ಲೂ ಕೂಡ ಎಷ್ಟೊಂದು ಅಕ್ಷರಗಳನ್ನು ಜೋಡಿಸಿ ಒಂದು ವ್ಯವಸ್ಥಿತವಾಗಿ ಜೋಡಿಸಿರ್ತಾರೆ. ಅದಕ್ಕೆ ನಾವು ವರ್ಣಮಾಲೆ ಅಂತ ಕರಿತೀವಿ. ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ನೆಕ್ಸ್ಟ್, ಅವು ಎಲ್ಲಿಂದ ಎಲ್ಲಿವರೆಗೂ? ಆ ಇಂದ ಳವರೆಗೂ. ನಮ್ಮ ವರ್ಣಮಾಲೆಯಲ್ಲಿ ಒಟ್ಟು 3 ವಿಧಗಳಿವೆ. ಎಷ್ಟು? 3. ಒಂದು ಸ್ವರಗಳು, ಯೋಗವಾಹಕಗಳು, ವ್ಯಂಜನಗಳು. ಸ್ವರಗಳಲ್ಲಿ ನಾವು 2 ವಿಧಗಳನ್ನಾಗಿ ಮಾಡಿದ್ದೀವಿ. ಅವು ಹ್ರಸ್ವ ಸ್ವರಗಳು ಮತ್ತು ದೀರ್ಘ ಸ್ವರಗಳು. ಯೋಗವಾಹಕಗಳನ್ನು 2, ಅನುಸ್ವಾರ ಮತ್ತು ವಿಸರ್ಗ. ವ್ಯಂಜನಗಳನ್ನು 2 ಭಾಗ, ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು. ಮತ್ತೆ ವರ್ಗೀಯ ವ್ಯಂಜನಗಳನ್ನು ಮತ್ತೆ 3 ಭಾಗಗಳನ್ನಾಗಿ ಮಾಡಿದ್ದೇವೆ. ಅದು ಅಲ್ಪಪ್ರಾಣಗಳು, ಮಹಾಪ್ರಾಣಗಳು, ಅನುನಾಸಿಕಗಳು. ಇದು ನಮ್ಮ ಕನ್ನಡ ವರ್ಣಮಾಲೆಯ ಒಂದು ಭಾಗಗಳಾಗಿದೆ. ಸ್ವರಗಳು ಎಷ್ಟು? 13. ಇಲ್ಲಿಂದ ಎಲ್ಲಿವರೆಗೂ? ಆ, ಆ, ಈ, ಉ, ರು, ಎ, ಐ, ಓ, ಔ. ಇವು ಸ್ವರಗಳು. ಇವು ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳೇ ಸ್ವರಗಳು. ಇವಕ್ಕೆ ಒಂದು ಅಕ್ಷರಕ್ಕೆ ಬೇರೆಯ ಒಂದು ಅಕ್ಷರದ ಸಹಾಯ ಇರೋದಿಲ್ಲ. ಆ ಅಂದರೆ ಈ ಒಂದು ಅಕ್ಷರದ ಸ್ವರಗಳನ್ನು ತಗೊಳಲ್ಲ. ಆ ಒಂದು ಉ ಅನ್ನೋ ಸ್ವರಗಳನ್ನ ಜೊತೆಗೆ ತಗೊಳಲ್ಲ. ಈ ರೀತಿ ಇದು ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳಾಗಿವೆ. ಇವು ಆ ಇಂದ ಅವರೆಗೆ ಇರ್ತವೆ. ಸ್ವರಗಳಲ್ಲಿ 2 ವಿಧ. ಸ್ವರಗಳು ಒಟ್ಟು 13 ಅಕ್ಷರಗಳು. ಸ್ವರಗಳಲ್ಲಿ 2 ವಿಧ. ಯಾವ್ಯಾವು? ಹ್ರಸ್ವ ಸ್ವರಗಳು ಮತ್ತೆ ದೀರ್ಘ ಸ್ವರಗಳು. ಹ್ರಸ್ವ ಸ್ವರಗಳು ಅಂದ್ರೇನು? ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು. ಇಲ್ಲಿ ಮಾತ್ರೆ ಅಂದ್ರೆ ಟ್ಯಾಬ್ಲೆಟ್ಸ್ ಅಲ್ಲ. ಮಾತ್ರೆ ಅಂದ್ರೆ ಉಚ್ಚರಿಸುವಾಗ ಬರುವ ಸೆಕೆಂಡ್ಸ್ ಅಂತ ಕರೀತಾರೆ. ಒಂದು ಮಾತ್ರೆ ಆ ಅಂದ್ರೆ ಒಂದೇ ಸತಿ ಬರುತ್ತೆ. ಈ ರೀತಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು. ಹ್ರಸ್ವ ಸ್ವರಗಳು ಎಷ್ಟು? 6 ಇದ್ದಾವೆ. ಆ, ಈ, ಉ, ರು, ಎ, ಓ. ಈ 6 ಅಕ್ಷರಗಳು ಹ್ರಸ್ವ ಸ್ವರಗಳು. ದೀರ್ಘ ಸ್ವರಗಳು ಅಂದ್ರೇನು? 2 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು. 2 ಮಾತ್ರೆ ಆ, ಈ, ಉ, ಎ, ಐ, ಓ, ಔ. ಇವು 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಾಗಿವೆ. ಅದರಿಂದ ಇವು ದೀರ್ಘ ಸ್ವರಗಳು ಅಂತ ಕರೀತಾರೆ. ಇವು ಎಷ್ಟಿವೆ? 7 ದೀರ್ಘ ಸ್ವರಗಳು ನಮ್ಮ ಕನ್ನಡ ವರ್ಣಮಾಲೆಯಲ್ಲಿದೆ. ಯೋಗವಾಹಕಗಳು ಅಂ ಮತ್ತೆ ಅಹ. ಯೋಗ ಅಂದ್ರೇನು? ಸಂಬಂಧ ಅಂತ. ವಾಹ ಅಂದ್ರೆ ಹೊಂದಿದ ಅರ್ಥ, ಹೊಂದಿದೆ ಅಂತ ಅರ್ಥ. ಯೋಗವಾಹಗಳು ಅಂದ್ರೆ ಏನು? ಒಂದು ಅಕ್ಷರದ ಸಂಬಂಧವನ್ನು ಹೊಂದಿದ ಮೇಲೆಯೇ ಉಚ್ಚರಿಸಲಾಗುವ ಅಕ್ಷರಗಳೇ ಯೋಗವಾಹಗಳು. ಅಂದ್ರೆ ಇವಾಗ ಈ ಒಂದು ಅನುಸ್ವಾರ 0 ಇರೋದೇನಿದೆಯೋ ಇದು ಒಂದು ಅಕ್ಷರದ ಜೊತೆ ಸೇರಿದ್ರೆ ಮಾತ್ರ ಉಚ್ಚಾರಣೆ ಆಗೋಕ್ಕೆ ಸಾಧ್ಯ. ಈ ವಿಸರ್ಗ 2 0 ಏನಿದೆಯೋ ಇದು ಒಂದು ಅಕ್ಷರದ ಜೊತೆ ಸೇರಿದ್ರೆ ಮಾತ್ರ ಅದು ಉಚ್ಚಾರಣೆ ಮಾಡೋದಕ್ಕೆ ಸಾಧ್ಯ. ಅದರಿಂದ ಇವನ್ನ ಯೋಗವಾಹಕಗಳು ಅಂತ ಕರೀತಾರೆ. ಯೋಗವಾಹಕಗಳಲ್ಲಿ 2 ವಿಧ, ಅನುಸ್ವಾರ ಮತ್ತೆ ವಿಸರ್ಗ. ಅನುಸ್ವಾರ 1 0, ವಿಸರ್ಗ 2 0. ಉದಾಹರಣೆ ಅಂ, ಡಂ, ಕಂ, ಗಂ ಇತ್ಯಾದಿ ಅನುಸ್ವಾರಕ್ಕೆ. ವಿಸರ್ಗಕ್ಕೇನು? ಅಹ, ಕಹ, ಗಹ, ಚಹ, ದಹ, ನಹ. ಈ ರೀತಿ ವಿಸರ್ಗಕ್ಕೆ ಉದಾಹರಣೆ ಅಂದರೆ 2 0 ಬಂದಿರಬೇಕು. ಮುಂದೆ ನೋಡೋಣ. ಸ್ವರದೊಡನೆ ಉಚ್ಚಾರಗೊಳ್ಳುವ ಅನುಸ್ವಾರವನ್ನು ಸ್ವರಾಂಗವೆಂದು, ವ್ಯಂಜನಗಳೊಡನೆ ಉಚ್ಚಾರವಾಗುವ ಅನುಸ್ವಾರವನ್ನು ವ್ಯಂಜನಾಂಗ ಅಂತ ಕರೀತಾರೆ. ನೆಕ್ಸ್ಟ್, ವಿಸರ್ಗ ಕೂಡ ಸೇಮ್. ಸ್ವರದೊಡನೆ ಉಚ್ಚಾರಗೊಳ್ಳುವ ವಿಸರ್ಗವನ್ನು ಸ್ವರಾಂಗ, ವ್ಯಂಜನದೊಡನೆ ಉಚ್ಚಾರಗೊಳ್ಳುವ ವಿಸರ್ಗವನ್ನು ವ್ಯಂಜನಾಂಗ ಅಂತ ಕರೀತಾರೆ. ಎರಡಕ್ಕೂ ಸೇಮ್. ನೆಕ್ಸ್ಟ್, ವ್ಯಂಜನಗಳನ್ನು ನೋಡೋಣ. ವ್ಯಂಜನಗಳ ಅಕ್ಷರಗಳೆಷ್ಟು? 34 ಅಕ್ಷರಗಳು. ವ್ಯಂಜನಗಳು 34. ನೆಕ್ಸ್ಟ್, ಇವು ಎಲ್ಲಿಂದ ಎಲ್ಲಿವರೆಗೂ?
ಕಾ ಇಂದ ಲಾವರೆಗಿನ ಅಕ್ಷರಗಳನ್ನ ನಾವು ವ್ಯಂಜನಗಳು ಅಂತ ಕರೀತಾರೆ. ಇದರ ಅರ್ಥ ಏನು? ಸ್ವರದ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳಿಗೆ ವ್ಯಂಜನಗಳು ಎನ್ನುತ್ತಾರೆ. ಇದು ಕ್ ಅಷ್ಟೇ, ಅಂದ್ರೆ ಕಾಕ್ಕೆ ಅರ್ಧ ಅಕ್ಷರ ಇರುತ್ತಲ್ಲ, ಅದು ಕ್ ವ್ಯಂಜನ. ಕ್ ಅದಕ್ಕೆ ಆ ಸೇರ್ಸಿದ್ರೆ ಕ, ಕಕ್ಕೆ ಈ ಸೇರ್ಸಿದ್ರೆ ಕಿ, ಆ ತರ ಇವನ್ನ ವ್ಯಂಜನಗಳು ಅಂತ ಕರೀತಾರೆ. ನೆಕ್ಸ್ಟ್, ವ್ಯಂಜನಗಳಲ್ಲಿ ಎರಡು ವಿಧ. ವ್ಯಂಜನಗಳಲ್ಲಿ ಎಷ್ಟು ವಿಧ? ಎರಡು ವಿಧ. ಅವು ಯಾವುವು? ವರ್ಗೀಯ ವ್ಯಂಜನಗಳು ಕಾಯಿಂದ ಮಾವರೆಗೂ ಇರ್ತದೆ, 25 ಅಕ್ಷರಗಳು. ಅವರ್ಗೀಯ ವ್ಯಂಜನಗಳು ಯಾ ಇಂದ ಳಾವರೆಗೂ ಇರುತ್ತೆ, 9 ಅಕ್ಷರಗಳು. ವರ್ಗೀಯ ವ್ಯಂಜನಗಳನ್ನ ನೋಡೋಣ. ವರ್ಗೀಯ ವ್ಯಂಜನಗಳಷ್ಟು? 25. ಕ ಕಾರದಿಂದ ಮ ಕಾರದವರೆಗಿನ, ಅಂದ್ರೆ ಕಾರ ಅಂದ್ರೆ ಇಲ್ಲಿ ತಿನ್ನೋ ಕಾರ ಅಲ್ಲ, ಅಕ್ಷರ ಉಚ್ಚಾರಣೆ ಮಾಡೋಕೆ. ಕ ಕಾರದಿಂದ ಮ ಕಾರದವರೆಗಿನ ವ್ಯಂಜನಗಳನ್ನು 5 ವರ್ಗಗಳನ್ನಾಗಿ ಬರೆಯುತ್ತೇವೆ. ಎಷ್ಟೆಷ್ಟು? 5. ಇಲ್ಲಿದೆ ನೋಡಿ, ಕ ವರ್ಗದ್ದು ಕ ಖ ಗ ಘ ಞ, ಆ ಥರ. ಆದ್ದರಿಂದ ಇವು ವರ್ಗೀಯ ವ್ಯಂಜನಗಳು. ಆದ್ದರಿಂದ ಇವೇನಾಗಿದೆ? ವರ್ಗೀಯ ವ್ಯಂಜನಗಳಾಗಿದೆ. ಇದಕ್ಕೆ ಕ ವರ್ಗ ನೋಡಿ, ಕ ವರ್ಗ ಕ ಖ ಗ ಘ ಞ, ಚ ವರ್ಗ ಚ ಛ ಜ ಝ ಞ, ಟ ವರ್ಗ ಠ ಠ ಡ ಢ ಣ, ತ ವರ್ಗ ತ ಥ ದ ಧ ನ, ಪ ವರ್ಗ ಪ ಫ ಬ ಭ ಮ, ಕ ಚ ಟ ತ ಪ. ಓಕೆನಾ? ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ 3 ವಿಧ ಮಾಡಿದ್ದೇವೆ. ವರ್ಗೀಯ ವ್ಯಂಜನದಲ್ಲಿ ಮತ್ತೆ 3 ವಿಧ. ಯಾವುವು? ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅಲ್ಪಪ್ರಾಣಗಳೆಷ್ಟು? 10. ಮಹಾಪ್ರಾಣಗಳೆಷ್ಟು? 10. ಅನುನಾಸಿಕಗಳು 5. ಅಲ್ಪಪ್ರಾಣ ಅಕ್ಷರಗಳನ್ನು ನೋಡೋಣ ಫಸ್ಟ್. 10 ಇದಾವೆ ಅಲ್ಪಪ್ರಾಣ ಅಕ್ಷರಗಳು ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ. ಇವೇನು? ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳೇ ಅಲ್ಪಪ್ರಾಣ. ಕಡಿಮೆ ಉಸಿರು, ಜಾಸ್ತಿ ಎತ್ಕೊಳಲ್ಲ, ಸ್ವಲ್ಪ ಉಸಿರು ಸಾಕು. ಇವು ಪ್ರತಿಯೊಂದು ವರ್ಗದ 1 ಮತ್ತು 3ನೇ ಸ್ಥಾನದಲ್ಲಿ ಇರ್ತವೆ, ಅಂದ್ರೆ 1 ಮತ್ತು 3ನೆಯ ವ್ಯಂಜನಗಳಾಗಿರ್ತವೆ. ಕ ವರ್ಗದ್ದಾದ್ರೆ ಕ ಮತ್ತೆ ಗ, ಇಲ್ಲಿದೆ ನೋಡಿ, ಕ ಚ ಟ ತ ಪ ಇವು ಮೊದಲನೇ ವ್ಯಂಜನಗಳು. ಘ ಜ ಡ ದ ಬ ಇವು ಪ್ರತಿ ವರ್ಗದ 3ನೇ ವ್ಯಂಜನಗಳು. ಇವಿಷ್ಟು ಏನು? ಅಲ್ಪಪ್ರಾಣಾಕ್ಷರಗಳು. ನೆಕ್ಸ್ಟ್, ಮಹಾಪ್ರಾಣಾಕ್ಷರಗಳು. ಮಹಾಪ್ರಾಣಾಕ್ಷರಗಳು ಎಷ್ಟಿದೆ? ಅದು ಕೂಡ 10 ಇದೆ. ಇದೇನಿದು? ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳೇ ಮಹಾಪ್ರಾಣಾಕ್ಷರಗಳು. ಹೆಚ್ಚು ಉಸಿರು ತಗೊಂಡು ಉಚ್ಚರಿಸುವ ಅಕ್ಷರಗಳೇ ಮಹಾಪ್ರಾಣಾಕ್ಷರಗಳು. ಇವು ಪ್ರತಿಯೊಂದು ವರ್ಗದ 2 ಮತ್ತು 4ನೆಯ ವ್ಯಂಜನಗಳಾಗಿರುತ್ತವೆ. ಯಾವ್ಯಾವು? ಖ, ಛ, ಠ, ಥ, ಪ, ಘ, ಝ, ಢ, ಧ, ಬ. ಇವೇನಿದೆ ಇವು ಪ್ರತಿ ವರ್ಗದ 2ನೇ ಸಾಲಿನ ವ್ಯಂಜನಗಳಾಗಿದ್ರೆ, ಇವು ಪ್ರತಿ ವರ್ಗದ 4ನೇ ವ್ಯಂಜನಗಳಾಗಿರ್ತವೆ. ನೆಕ್ಸ್ಟ್, ಅನುನಾಸಿಕ ಅಕ್ಷರಗಳನ್ನು ನೋಡೋಣ. ಅನುನಾಸಿಕ ಅಕ್ಷರಗಳೆಷ್ಟು? 5. ಇವು ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳೇ ಅನುನಾಸಿಕ ಅಕ್ಷರಗಳು. ಮೂಗಿನ ಸಹಾಯ ಇಲ್ದಿಲ್ದಂಗೆ ಇದನ್ನ ಉಚ್ಚರಿಸಲು ಸಾಧ್ಯನೇ ಇಲ್ಲ. ಇವ್ಯಾವ್ಯಾವು? ಪ್ರತಿಯೊಂದು ವರ್ಗದ 5ನೇ ವ್ಯಂಜನಗಳಾಗಿರ್ತವೆ. ಪ್ರತಿಯೊಂದು ವರ್ಗದ 5ನೇ ಕೊನೆಯ ವ್ಯಂಜನ. ಇವು ನ್ಯ, ನ್ಯ, ಣ, ನ, ಮ. ಇವೇನಿವೆ ಇವಿಷ್ಟು ಅನುನಾಸಿಕ ಅಕ್ಷರಗಳು ಆಗಿವೆ. ನೆಕ್ಸ್ಟ್, ನಾವು ಅವರ್ಗೀಯ ವ್ಯಂಜನಗಳನ್ನು ನೋಡೋಣ. ಅವರ್ಗೀಯ ವ್ಯಂಜನಗಳು ಯಾವುವು? ಯ, ರ, ಲ, ವ, ಶ, ಶ, ಸ, ಹ, ಲ. ಈ 9 ಅಕ್ಷರಗಳನ್ನು ನಾವು ಯಾವ ವರ್ಗವೂ ಇಲ್ಲದೆ ಹೇಳುವುದರಿಂದ, ಯಾವುದೇ ಒಂದು ವರ್ಗ ಇಲ್ಲ ಇವಕ್ಕೆ, ಆದ್ರಿಂದ ಇವನ್ನ ಅವರ್ಗೀಯ ವ್ಯಂಜನಗಳು ಅಂತ ಕರೀತಾರೆ. ನೆಕ್ಸ್ಟ್, ಇದು 10th ವಿದ್ಯಾರ್ಥಿ ಮಕ್ಕಳಿಗೆ, ಬೇರೆಯವರು ಕೂಡ ನೋಡ್ಬೋದು. 10th ಮಕ್ಕಳಿಗೆ ನೋಡಿ, ಕನ್ನಡ ವರ್ಣಮಾಲೆಯ ಅಕ್ಷರಗಳು 49. ಈಸಿ ಚಾರ್ಟ್. ಸಂಧಿ ಅಕ್ಷರಗಳು ನಾನಲ್ಲಿ ಹೇಳಲಿಲ್ಲ, ಇವು ಎಕ್ಸಾಮಲ್ಲಿ ಕೇಳಬಹುದು. ಸಂಧಿ ಅಕ್ಷರಗಳೆಷ್ಟು? 2. ಐ ಮತ್ತೆ ಔ ಇವೇನಿವೆ ಸಂಧಿ ಅಕ್ಷರಗಳಾಗಿವೆ. ನೆಕ್ಸ್ಟ್, ಸ್ವರಗಳು 13. ಹ್ರಸ್ವ ಸ್ವರಗಳು 6. ದೀರ್ಘ ಸ್ವರಗಳು 7. ಯೋಗವಾಹಗಳು 2. ವ್ಯಂಜನಗಳು 34. ವರ್ಗೀಯ ವ್ಯಂಜನಗಳು 25. ಅವರ್ಗೀಯ ವ್ಯಂಜನಗಳು 9. ಅಲ್ಪಪ್ರಾಣಾಕ್ಷರಗಳು 10. ಮಹಾಪ್ರಾಣಾಕ್ಷರಗಳು 10. ಅನುನಾಸಿಕಗಳು
5. ಅದು PPT ಬೇಕು ಅಂದರೆ ಕೆಳಗಡೆ ಕೊಟ್ಟಿರೋ ಲಿಂಕಲ್ಲಿ ಹೋಗಿ ಅಥವಾ verakworld.com ವೆಬ್ಸೈಟ್ಗೆ ವಿಸಿಟ್ ಕೊಡಿ. ಈ ಒಂದು ವೆಬ್ಸೈಟ್ಗೆ ನಿಮಗೆ ಪ್ರತಿಯೊಂದ್ರದ್ದು ಸ್ಟಡಿ ಮೆಟೀರಿಯಲ್ಸ್ ಕೂಡ ಇಲ್ಲಿ ಅವೈಲಬಲ್ ಇರುತ್ತೆ. ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಪ್ರತಿಯೊಂದು ಸ್ಕೋರಿಂಗ್ ಪ್ಯಾಕೇಜು, ಪಾಸಿಂಗ್ ಪ್ಯಾಕೇಜು ಪ್ರತಿಯೊಂದು ಇಲ್ಲಿ ನಿಮಗೆ ಸಿಗುತ್ತೆ. ಪ್ಲೀಸ್ ಚೆಕ್ಔಟ್ ಮಾಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲ ಈಸಿ ಮೆಥಡ್ಸ್ ಕೂಡ ನಿಮ್ಗೆ ಅಲ್ಲಿ ದೊರೆಯುತ್ತೆ. ಪ್ಲೀಸ್ ಅಲ್ಲಿ ಚೆಕ್ಔಟ್ ಮಾಡಿ. ಆ್ಯಂಡ್ ಇಷ್ಟೊತ್ತು ನಮ್ಮ ಜೊತೆ ಇರೋದಕ್ಕೆ ಥ್ಯಾಂಕ್ ಯು. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.